ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಾಲಿವುಡ್ ನಟ ವಿವೇಕ್ ಒಬೆರಾಯ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ರಿಷಬ್ ಶೆಟ್ಟಿ ಮತ್ತು ಕಾಂತಾರ ಚಾಪ್ಟರ್ 1 ಬಗ್ಗೆ ಅತ್ಯಂತ ಅದ್ಭುತವಾಗಿ ಹಾಗೂ ದೀರ್ಘವಾಗಿ ಬರೆದುಕೊಂಡಿದ್ದರು. ಆಸ್ಕರ್ ಅಂಗಳವನ್ನು ಪ್ರವೇಶಿಸಿರುವ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಅಭಿನಂದನೆ ಸಲ್ಲಿಸಿದ್ದರು. ಚಿತ್ರದ ಹೆಸರು ಮತ್ತು ರಿಷಬ್ ಅವರ ಪರಿಶ್ರಮವನ್ನು ಸರಿಯಾಗಿಯೇ ಉಲ್ಲೇಖಿಸಿದ್ದ ಅವರು, ಪೋಸ್ಟ್ನ ಕೊನೆಯಲ್ಲಿ ಮಾಡಿದ ಒಂದು ತಪ್ಪು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ವಿವೇಕ್ ಒಬೆರಾಯ್ ಅವರು ಇಡೀ ಪೋಸ್ಟ್ ಅನ್ನು ಇಂಗ್ಲಿಷ್ನಲ್ಲಿ ಬರೆದು ಕೊನೆಯ ಸಾಲಿನಲ್ಲಿ ಆಲ್ ದ ಬೆಸ್ಟ್ ಟು ದಿ ಟೀಮ್ ಎಂಬ ಅರ್ಥ ಬರುವ ಶುಭಾಶಯವನ್ನು ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ. ಕಾಂತಾರ ಮೂಲತಃ ಕನ್ನಡದ ಸಿನಿಮಾ ಮತ್ತು ರಿಷಬ್ ಶೆಟ್ಟಿ ಅವರು ಕನ್ನಡದವರು ಎಂಬುದು ಜಗತ್ತಿಗೆ ಗೊತ್ತಿರುವ ವಿಷಯ. ಹೀಗಿದ್ದರೂ ವಿವೇಕ್ ಅವರು ಕನ್ನಡದ ಬದಲು ತೆಲುಗು ಬಳಸಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂತಾರ ವಿಶ್ವ ಪ್ರಸಿದ್ಧ ಸಿನಿಮಾ ಹೌದು, ಆದರೆ ಅದು ಕನ್ನಡದ್ದು ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಅನೇಕರು ಪ್ರಶ್ನಿಸಿದ್ದಾರೆ. ದಕ್ಷಿಣ ಭಾರತ ಎಂದರೆ ಕೇವಲ ಒಂದೇ ಭಾಷೆನಾ ಎಂದು ಕೆಲವರು ಪ್ರಶ್ನಿಸಿದ್ದಾರೆ. ಉತ್ತರ ಭಾರತದ ಕೆಲವು ಕಲಾವಿದರು ದಕ್ಷಿಣದ ಎಲ್ಲಾ ಭಾಷೆಗಳನ್ನು ಒಂದೇ ಎಂದು ಭಾವಿಸುತ್ತಾರೆ. ವಿವೇಕ್ ಒಬೆರಾಯ್ ಕೂಡ ಅದೇ ಗೊಂದಲಕ್ಕೆ ಒಳಗಾಗಿ ತೆಲುಗು ಬಳಸಿದ್ದಾರೆ ಎಂದು ಕೆಲವು ನೆಟ್ಟಿಗರು ಟೀಕಿಸಿದ್ದಾರೆ. ಬಹುಶಃ ಅವರ ಸೋಷಿಯಲ್ ಮೀಡಿಯಾ ತಂಡವು ಎಲ್ಲೋ ಕಾಪಿ ಪೇಸ್ಟ್ ಮಾಡುವಾಗ ಈ ತಪ್ಪು ಮಾಡಿರಬಹುದು ಎಂದು ಕೆಲವು ನೆಟ್ಟಿಗರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ಚಿತ್ರವನ್ನು ಹೊಗಳಿದ್ದಕ್ಕೆ ಧನ್ಯವಾದಗಳು, ಆದರೆ ಇದು ಕನ್ನಡ ಸಿನಿಮಾ ಎಂಬುದನ್ನು ನೆನಪಿಡಿ ಎಂದು ಕನ್ನಡಿಗರು ನಯವಾಗಿಯೇ ಚಾಟಿ ಬೀಸಿದ್ದಾರೆ. ಒಟ್ಟಿನಲ್ಲಿ ಈ ಘಟನೆಯು ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಸಿನಿಮಾ ಕುರಿತ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ತಮ್ಮ ತಪ್ಪಿನ ಅರಿವಾಗಿ ವಿವೇಕ್ ಒಬೆರಾಯ್ ಆ ಟ್ವೀಟ್ ಅನ್ನು ಇದೀಗ ಡಿಲೀಟ್ ಮಾಡಿದ್ದಾರೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.